ನಮಸ್ಕಾರ ಸ್ನೇಹಿತರೆ, ಪರ್ ಕ್ರಿಯೇಟರ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ವಿಷ್ಣುವಿನ 7ನೇ ಅವತಾರ ರಾಮಚಂದ್ರ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣು ತನ್ನ ಭಕ್ತರ ರಕ್ಷಣೆಗೆ ಮತ್ತು ಧರ್ಮದ ಸ್ಥಾಪನೆಗಾಗಿ 10 ಪ್ರಮುಖ ಅವತಾರಗಳನ್ನು ಸ್ವೀಕರಿಸಿದನು. ಈ 10 ಅವತಾರಗಳಲ್ಲಿ 7ನೇ ಅವತಾರ ಶ್ರೀರಾಮಚಂದ್ರ ಅವತಾರ. ಈ ಅವತಾರವನ್ನು ಪೂರ್ಣ ಅವತಾರ ಅಥವಾ ಮರ್ಯಾದಾ ಪುರುಷೋತ್ತಮ ಅಂತ ಹೆಸರಿನಿಂದಲೂ ಕರೆಯಲಾಗುತ್ತದೆ. ರಾಮನ ಅವತಾರದ ಮುಖ್ಯ ಉದ್ದೇಶ ಅಧರ್ಮದ ನಾಶ ಮತ್ತು ರಾಮರಾಜ್ಯದ ಸ್ಥಾಪನೆ ಆಗಿತ್ತು. ರಾಮಾಯಣ ಈ ಮಹಾವೀರನ ಜೀವನವನ್ನು ವಿವರಿಸುವ ಪವಿತ್ರ ಗ್ರಂಥವಾಗಿದೆ. ರಾಜ ದಶರಥನು ಅಯೋಧ್ಯೆಯ ರಾಜನಾಗಿದ್ದು ಅವನಿಗೆ 3 ಪತ್ನಿಯರಾದ ಕೌಶಲ್ಯ, ಸುಮಿತ್ರ ಮತ್ತು ಕೈಕೇಯರು. ದಶರಥನು ಸಂತಾನಹೀನನಾಗಿದ್ದಾಗ ವಸಿಷ್ಠ ಮುಂತಾದ ಋಷಿಗಳು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುವ ಸಲಹೆ ನೀಡಿದ್ದರು. ಆ ಯಾಗದ ಫಲವಾಗಿ ಶ್ರೀ ವಿಷ್ಣುವಿನ ಆವೇಶದಿಂದಲೇ ರಾಮನು ಕೌಶಲ್ಯ ದೇವಿಯಿಂದ, ಲಕ್ಷ್ಮಣ ಶತ್ರುಘ್ನರು ಸುಮಿತ್ರಾ ದೇವಿಯಿಂದ, ಭರತನು ಕೈಕೆಯಿಂದ ಜನಿಸಿದರು. ರಾಮನ ಬಾಲ್ಯವು ಅತ್ಯಂತ ಶಿಸ್ತಿನಿಂದ ಋಷಿಗಳ ಮಾರ್ಗದರ್ಶನದಲ್ಲಿ ವೇದ ಮತ್ತು ಧರ್ಮಶಾಸ್ತ್ರಗಳ ಅಧ್ಯಯನದಿಂದ ಕಳೆಯಿತು. ರಾಮನು ತನ್ನ ಪಿತೃಭಕ್ತಿಯ ಕಾರಣದಿಂದ ಅತ್ಯಂತ ಪ್ರಸಿದ್ಧನಾಗಿದ್ದನು. ತಂದೆಯ ಆದೇಶವೇ ಪ್ರಜ್ಞೆ ಎಂದು ನಂಬಿದ್ದನು. ಕೌಶಲ್ಯ ದೇವಿ ರಾಜನ ಹಿರಿಯ ಪತ್ನಿಯಾಗಿದ್ದರೂ ಕೈಕೆಯ ಪ್ರಭಾವದ ಕಾರಣದಿಂದ ರಾಮನು ವನವಾಸಕ್ಕೆ ಹೋಗಬೇಕಾಯಿತು. ಇದನ್ನು ಧರ್ಮ ಪ್ರತಿಜ್ಞೆಯಿಂದ ಒಪ್ಪಿಕೊಂಡ ರಾಮನು ಪತ್ನಿ ಸೀತಾ ಮತ್ತು ಸಹೋದರ ಲಕ್ಷ್ಮಣ ಅವನೊಂದಿಗೆ ಅರಣ್ಯವಾಸಕ್ಕೆ ತೆರಳಿದನು. ಅರಣ್ಯವಾಸದಲ್ಲಿ ರಾಮ, ಸೀತಾ ಮತ್ತು ಲಕ್ಷ್ಮಣರು ಹಲವು ಋಷಿಗಳು ಮತ್ತು ರಾಕ್ಷಸರನ್ನು ಭೇಟಿ ಮಾಡಿದರು. ಶೂರ್ಪನಖಿ ಎಂಬ ರಾವಣನ ಸಹೋದರಿಯು ರಾಮನ ಮೇಲೆ ಮೋಹಗೊಳ್ಳುತ್ತಾಳೆ. ಆದರೆ ರಾಮನು ತನ್ನ ಸತ್ಯ ಪ್ರತಿಜ್ಞೆಯ ಕಾರಣದಿಂದ ಅವಳ ಪ್ರೇಮವನ್ನು ನಿರಾಕರಿಸುತ್ತಾನೆ. ಇದರಿಂದ ಕೋಪಗೊಂಡ ಶೂರ್ಪನಖಿ ತನ್ನ ಸಹೋದರ ಶರ ಮತ್ತು ದೂಷಣರನ್ನು ರಾಮನ ಮೇಲೆ ಕಳಿಸುತ್ತಾನೆ. ಆದರೆ ರಾಮನು ಅವರನ್ನು ಯುದ್ಧದಲ್ಲಿ ಸಂಹರಿಸುತ್ತಾನೆ. ಇದರ ಪ್ರತೀಕವಾಗಿ ರಾವಣನು ತನ್ನ ಮಾಯ ಮೂಲಕ ಸೀತೆಯನ್ನು ಹರಣ ಮಾಡಿ ಲಂಕೆಗೆ ಕರೆದೊಯ್ಯುತ್ತಾನೆ. ಈ ಸಂದರ್ಭದಲ್ಲಿ ರಾಮನು ಭಗವಾನ್ ಹನುಮಂತನನ್ನು ಹಾಗೂ ಸುಗ್ರೀವನನ್ನು ಸಹಾಯಕ್ಕೆ ಪಡೆದುಕೊಳ್ಳುತ್ತಾನೆ. ವಾನರ ಸೇನೆಯ ಸಹಾಯದಿಂದ ರಾಮನು ಸೇತುವೆ ನಿರ್ಮಿಸಿ ತನ್ನ ಗೌರವವನ್ನು ಪುನಃ ಸ್ಥಾಪಿಸುವ ಸಂಕಲ್ಪ ಮಾಡುತ್ತಾನೆ. ಲಂಕಾಪುರವನ್ನು ತಲುಪಿದ ರಾಮನು ವಾನರ ಸೇನೆಯ ಸಹಾಯದಿಂದ ರಾವಣನ ಜೊತೆ ಮಹಾಯುದ್ಧವನ್ನು ಹಮ್ಮಿಕೊಳ್ಳುತ್ತಾನೆ. ಈ ಯುದ್ಧದಲ್ಲಿ ರಾಮನು ತನ್ನ ಶಕ್ತಿ, ತಾಕತ್ತು ಮತ್ತು ಧರ್ಮನಿಷ್ಠೆ ಮೂಲಕ ರಾವಣನನ್ನು ವಧಿಸುತ್ತಾನೆ. ರಾವಣನೊಂದಿಗೆ ನಡೆದ ಯುದ್ಧವು ಚಿಂತನೆಯ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿದೆ. ಕೊನೆಗೂ ರಾಮನು ಧರ್ಮವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ರಾಮನು ತನ್ನ ಪತ್ನಿ ಸೀತೆಯೊಂದಿಗೆ ಅಯೋಧ್ಯೆಗೆ ಹಿಂದಿರುಗಿದ ನಂತರ ರಾಜ್ಯಾಭಿಷೇಕ ನಡೆಯುತ್ತದೆ. ಈ ಅವಧಿಯನ್ನು ರಾಮರಾಜ್ಯ ಅಂತ ಕರೀತಾರೆ. ಯಾಕಂದ್ರ ಇದು ನ್ಯಾಯ, ನೀತಿ ಮತ್ತು ಪ್ರಜಾಪ್ರಿಯ ಆಡಳಿತದ ಪರಕಾಯ ಪರಿಗಣಿತವಾಗಿತ್ತು. ರಾಮನು ಧರ್ಮನಿಷ್ಠ ರಾಜನಾಗಿ ಪ್ರಜೆಗಳ ಮನಸ್ಸಿನಲ್ಲಿ ಸದಾ ಸ್ಥಾನ ಪಡೆದುಕೊಂಡನು. ಆದರೂ ಪ್ರಜೆಗಳ ಅನುಮಾನಗಳಿಗೆ ಉತ್ತರ ನೀಡುವ ಸಲುವಾಗಿ ಸೀತೆಯನ್ನು ಅರಣ್ಯಕ್ಕೆ ಕಳುಹಿಸಿ ತನ್ನ ಸತ್ಯನಿಷ್ಠೆಯನ್ನು ಮೆರೆಯುವ ಅಗ್ನಿ ಪರೀಕ್ಷೆಗೆ ಗುರಿಪಡಿಸುತ್ತಾನೆ. ರಾಮನ ಅವತಾರ ಮಾನವತೆಯ ಪರಮೋನ್ನತ ತತ್ವ, ಸತ್ಯ ಮತ್ತು ಧರ್ಮದ ಆದರ್ಶರು. ಈ ಅವತಾರದ ಕೆಲವೊಂದಿಷ್ಟು ಮುಖ್ಯ ಪಾಠಗಳು ಏನಪ್ಪಾ ಅಂದ್ರ, ತಂದೆಯ ಮಾತನ್ನ ಪಾಲಿಸುವ ಮಹತ್ವ, ಸದಾ ಧರ್ಮ ಪಾಲನೆಯ ಆದರ್ಶ, ನ್ಯಾಯಯುತ ಆಡಳಿತ ಮತ್ತು ಜನಸೇವೆ, ಹಾಗೂ ಜೀವನದ ಕಠಿಣ ಸಂದರ್ಭಗಳನ್ನು ಧೈರ್ಯದಿಂದ ಎದುರಿಸುವ ಮಹತ್ವ, ಸತ್ಯ ಮತ್ತು ಧರ್ಮ ಸದಾ ಜಯಶಾಲಿಯಾಗುತ್ತವೆ. ರಾಮನ ಜೀವನವು ಧರ್ಮ ಯುದ್ಧದ ಪರಿಪೂರ್ಣ ನಿರೂಪಣೆಯಾಗಿದೆ. ರಾಮನು ತೋರಿಸಿದ ಮಾರ್ಗದರ್ಶನ, ಪ್ರೀತಿ, ಭಕ್ತಿ ಮತ್ತು ನೀತಿ ಆದರ್ಶಗಳು ಎಲ್ಲ ಪೀಳಿಗೆಗಳಿಗೂ ಪಾಠವಾಗಿದೆ. ಈ ಕಾರಣದಿಂದಲೇ ರಾಮನನ್ನು ವಿಷ್ಣುವಿನ ಪೂರ್ಣ ಅವತಾರ ಅಂತ ಪೂಜಿಸಲಾಗುತ್ತದೆ. ರಾಮನ ಕಥೆಯು ಕೇವಲ ಹಿಂದೂ ಸಂಸ್ಕೃತಿಯಲ್ಲಿ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಜನರಿಗೆ ಪ್ರೇರಣೆಯಾಗಿದೆ. ಈ ಕಾರಣಕ್ಕಾಗಿ ಭಗವಾನ್ ರಾಮನ ಜೀವನ ಮತ್ತು ಸಂದೇಶಗಳು ಸದಾಕಾಲದಲ್ಲಿಯೂ ಉಪಯುಕ್ತವಾಗಿವೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ್ ಎಂಬ ಮಂತ್ರವನ್ನು ಜಪಿಸುವುದು ಭಕ್ತರಿಗೆ ಮೋಕ್ಷವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಈ ರೀತಿ ತ್ರೇತಾಯುಗದಲ್ಲಿ ಶ್ರೀ ವಿಷ್ಣುವಿನ ರಾಮ ಅವತಾರವು ಆಗಿತ್ತು ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.